ಸ್ನೇಹಿತರೆ, ಇದು DS ನಾಗಭೂಷಣ ಅವರು ಬರೆದಿರುವ ಗಾಂಧಿ ಕಥನ. ಪತ್ನಿಗೆ ನಿಸರ್ಗ ಚಿಕಿತ್ಸೆ. ಯಾತನಾಮಯವಾದ ಸೆರೆಮನೆ ವಾಸ. ಸೆರೆಮನೆಯಿಂದ ಬಿಡುಗಡೆಯಾದ ನಂತರ ಜೋಹಾನ್ಸ್ಬರ್ಗ್ ನ್ಯಾಯಾಲಯದಲ್ಲಿ ತುರ್ತು ಪ್ರಕರಣಗಳಲ್ಲಿ ಸತ್ಯಾಗ್ರಹಿಗಳ ಪರ ವಾದಿಸುತ್ತಾ ವಿಚಾರಣೆಗೆ ಹಾಜರಾಗುತ್ತಿದ್ದಾಗಲೇ ಏಷಿಯಾಟಿಕ್ ಶಾಸನ ಕುರಿತ ವಿವಾದ ಸದ್ಯಕ್ಕೆ ಬಗೆಹರಿಯದೆ ತಮ್ಮ ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆಯಾಗುತ್ತದೆ ಎಂದು ಕೆಲವರು ಹೆದರಿದ ಪರಿಣಾಮವಾಗಿ ಸತ್ಯಾಗ್ರಹದಲ್ಲಿ ಒಡಕುಗಳು ಕಾಣಲಾರಂಭಿಸಿದವು. ಕೆಲವರು, ವಿಶೇಷವಾಗಿ ಗುಜರಾತಿ ವ್ಯಾಪಾರಿಗಳು, ನೋಂದಣಿಗೆ ಮತ್ತೆ ಅರ್ಜಿ ಸಲ್ಲಿಸಲಾರಂಭಿಸಿದರು. ಅದನ್ನು ಪ್ರತಿರೋಧಿಸಿ ತಂಬಿ ನಾಯ್ಡು ನೇತೃತ್ವದಲ್ಲಿ ಪ್ರದರ್ಶನಗಳು ನಡೆದಿದ್ದವು. ಇದರಿಂದಾಗಿ ಭಾರತೀಯ ಸಮುದಾಯದೊಳಗೆ ಎರಡು ಗುಂಪುಗಳಾಗಿ ಹಗತನಗಳೂ ಹೊಯ್ದಾಡಲಾರಂಭಿಸಿದವು. ಈ ಸಂಬಂಧವಾಗಿ ಗಾಂಧಿ ತಮಿಳರು ಮತ್ತು ಪಾರ್ಸಿಗಳಿಗೆ ಹೋಲಿಸಿದಂತೆ ಹಿಂದೂ ಮತ್ತು ಮುಸ್ಲಿಂ ಗುಜರಾತಿ ವ್ಯಾಪಾರಿಗಳ ನಾಚಿಕೆಗೇಡಿನ ವರ್ತನೆ ಬಗ್ಗೆ ಖಂಡನೆಯ ಮಾತುಗಳನ್ನಾಡಿದ್ದೂ ಉಂಟು. ನಂತರದ ದಿನಗಳಲ್ಲಿ ಗಾಂಧಿ ತಮ್ಮ ಕಿರಿಯ ಸೋದರ ಸಂಬಂಧಿ ಮಗನ್ ಲಾಲರಿಗೆ ಬರೆದ ಪತ್ರವೊಂದರಲ್ಲಿ ತಾವು ತಮ್ಮ ಸಮುದಾಯದಿಂದಲೇ ಸಾವಿಗೀಡಾಗುವ ಸಾಧ್ಯತೆ ಇದ್ದು, ಇದು ಹಿಂದೂ ಮುಸ್ಲಿಮರ ಏಕತೆಯನ್ನು ಬಲಪಡಿಸಲು ಸಹಾಯಕವಾಗುವುದಾದರೆ ತಾವು ಧನ್ಯ ಎಂದು ಬರೆದಿದ್ದುದು ಈ ಹಿನ್ನೆಲೆಯಲ್ಲಿ ಎದ್ದು ಕಾಣುತ್ತದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯವೇ ನ್ಯಾಯಾಲಯದ ಕೆಲಸಗಳನ್ನು ಮುಗಿಸಿದ ಗಾಂಧಿ ಅಸ್ವಸ್ಥರಾಗಿದ್ದ ಪತ್ನಿ ಕಸ್ತೂರಿಬಾರವರನ್ನು ಕಾಣಲು ಫೀನಿಕ್ಸ್ ಆಶ್ರಮಕ್ಕೆ ತೆರಳಿದರು. ಕಸ್ತೂರಬಾ 3 ತಿಂಗಳಿನಿಂದ ರಕ್ತಸ್ರಾವದ ತೊಂದರೆಗೊಳಗಾಗಿ ಜೀವಚ್ಛವದಂತಾಗಿದ್ದರು. ಗಾಂಧಿ ಕೂಡಲೇ 1908 ಜನವರಿ 10 ಬಾ ಅವರನ್ನು ಡರ್ಬಾನ್ನಲ್ಲಿದ್ದ ಭಾರತೀಯ ಮೂಲದ ಮತ್ತು ಗಾಂಧಿ ಸತ್ಯಾಗ್ರಹಕ್ಕೆ ಬಹಿರಂಗ ಬೆಂಬಲ ನೀಡಿದ್ದ ಡಾಕ್ಟರ್ ನಮ್ಜಿ ಅವರ ಚಿಕಿತ್ಸಾಲಯಕ್ಕೆ ಸೇರಿಸಿದರು. ಅಲ್ಲಿ ಕಸ್ತೂರ್ಬಾ ಅವರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಾಗಿ ಬಾ ಅವರ ಒಪ್ಪಿಗೆಯಂತೆ ಅದನ್ನು ಅರವಳಿಕೆ ಇಲ್ಲದೆ ನಡೆಸಲಾಯಿತು. ಬಾ ಸ್ವಲ್ಪ ಚೇತರಿಸಿಕೊಂಡರು. ನಂತರ ಬಾ ಅವರ ಶುಶ್ರೂಷೆ ಬಗ್ಗೆ ಡಾಕ್ಟರ್ ನಂಜಿ ದಂಪತಿ ನೀಡಿದ ಆಶ್ವಾಸನೆಯ ಮೇರೆಗೆ ಗಾಂಧಿ ಸತ್ಯಾಗ್ರಹ ಸಂಬಂಧದ ತುರ್ತು ಕೆಲಸಗಳಿಗಾಗಿ ಟ್ರಾನ್ಸ್ವಾಲ್ಗೆ ಹೊರಟರು. ಈ ಮಧ್ಯೆ ಫೀನಿಕ್ಸ್ನಲ್ಲಿದ್ದ ಹರಿಲಾಲನ ಹೆಂಡತಿ ಚಂಚಲ್ಗೆ ಒಂದು ಪತ್ರ ಬರೆದು ಸತ್ಯಾಗ್ರಹ ನಿರತನಾದ ಗಂಡನ ಸಹವಾಸದ ಆಲೋಚನೆಯನ್ನು ಸದ್ಯಕ್ಕೆ ಮರೆತು ನೆಮ್ಮದಿ ಇರುವಂತೆ ಸೂಚಿಸಿದರು. ಕಸ್ತೂರಿಬಾಗೆ ಗೋಮಾಂಸ ಕಷಾಯ. ಗಾಂಧಿ ವಿಧಿಸಿದ ಉಪ್ಪು ಬೇಳೆ ನಿಷೇಧ ಪತ್ತೆ. ಕೆಲವೇ ದಿನಗಳಲ್ಲಿ ಕಸ್ತೂರ್ಬಾ ಅವರ ಸ್ಥಿತಿ ಚಿಂತಾಜನಕವಾಗಿ ಅವರಿಗೆ ಮದ್ಯ ಮತ್ತು ಗೋಮಾಂಸ ಕಷಾಯ ಕುಡಿಸದಿದ್ದರೆ ಉಳಿಯುವುದು ಕಷ್ಟವೆಂದು ಡಾಕ್ಟರ್ ನಂಜಿ ಗಾಂಧಿಯವರಿಗೆ ದೂರವಾಣಿ ಕರೆ ಮಾಡಿ ತಿಳಿಸಿದರು. ಕೂಡಲೇ ದರ್ಬಾನ್ಗೆ ಧಾವಿಸಿ ಬಂದರು ಗಾಂಧಿ. ಆ ಹೊತ್ತಿಗಾಗಲೇ ಬಾ ಅವರಿಗೆ ಗೋಮಾಂಸ ಕಷಾಯ ಕುಡಿಸಿರುವುದನ್ನು ತಿಳಿದ ಅವರು ಬೇಸರಗೊಂಡು ವೈದ್ಯರ ವರ್ತನೆಯನ್ನು ಆಕ್ಷೇಪಿಸಿದರು. ಆದರೆ ವೈದ್ಯರು ತಮ್ಮ ಮಾತು ಕೇಳಲು ಸಿದ್ಧವಿಲ್ಲದಿದ್ದರೆ ತಾವು ಬಾ ಅವರನ್ನು ಚಿಕಿತ್ಸಾಲಯದಲ್ಲಿ ಇರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು. ಗಾಂಧಿ ಅವರ ಅಭಿಪ್ರಾಯಕ್ಕೆ ಒಪ್ಪಿದರು. ಬಾ ಮದ್ಯ ಮತ್ತು ಗೋಮಾಂಸ ಸೇವಿಸುವ ಬದಲು ಪತಿಯ ತೊಡೆಯ ಮೇಲೆ ಸಾಯಲು ಸಿದ್ಧ ಎಂದರು. ಗಾಂಧಿ ತಮ್ಮ ಜೊತೆಗಿದ್ದ ಮಗ ಮಣಿಲಾಲನ ಅಭಿಪ್ರಾಯ ಕೇಳಿದರು. ಆತನೂ ಒಪ್ಪಿಗೆ ನೀಡಿದ. ಅವನು ಹಾಳಾಗುವವನ ಪುಣ್ಯಾತ್ಮ. ಆಗ ಗಾಂಧಿ ಬಾ ಅವರನ್ನು ವಾಪಸ್ ಫಿನಿಕ್ಸ್ಗೆ ಒಯ್ಯಲು ತೀರ್ಮಾನಿಸಿದರು. ಫೀನಿಕ್ಸ್ ರೈಲ್ವೆ ನಿಲ್ದಾಣಕ್ಕೆ ಡೋಲಿ ಅವರೊಂದಿಗೆ ಬರಲು ವೆಸ್ಟ್ ಅವರಿಗೆ ಕಾಗದ ಕಳಿಸಿ ಡಾಕ್ಟರ್ ನಂಜಿ ಅವರು ಪದೇ ಪದೇ ಮಾಡಿದ ಮನವಿಯನ್ನು ಮಾನ್ಯ ಮಾಡದೆ ಪತ್ನಿಯನ್ನು ಸುರಿಯುತ್ತಿದ್ದ ಮಳೆಯಲ್ಲೇ ಒಂದು ರಿಕ್ಷಾದಲ್ಲಿ ಕೂರಿಸಿಕೊಂಡು ಡರ್ಬಾನ್ ನಿಲ್ದಾಣಕ್ಕೆ ಹೊರಟರು. ಅಲ್ಲಿ ರೈಲ್ವೆ ಡಬ್ಬಿಯ ಬಳಿ ಗಾಂಧಿ ಮಗನ ನೆರವಿನೊಂದಿಗೆ ಬಾ ಅವರನ್ನು ಹೊತ್ತೇ ತಂದು ಡಬ್ಬಿಯಲ್ಲಿ ಕೂರಿಸಿ ಫೀನಿಕ್ಸ್ ತಲುಪಿದರು. ಫೀನಿಕ್ಸ್ ಆಶ್ರಮದ ತಮ್ಮ ಕುಟೀರದಲ್ಲಿ ಗಾಂಧಿ ಪತ್ನಿಗೆ ನಿಸರ್ಗ ಚಿಕಿತ್ಸೆ ಆರಂಭಿಸಿದರು. ಅವರ ಜಲಚಿಕಿತ್ಸೆಯಿಂದ ಬಾ ಅವರ ಸಾಮಾನ್ಯ ಆರೋಗ್ಯ ಕೊಂಚ ಸುಧಾರಿಸಿತಾದರೂ ರಕ್ತಸ್ರಾವ ನಿಲ್ಲಲಿಲ್ಲ. ಕೊನೆಗೆ ಗಾಂಧಿ ಬಾ ಅವರಿಗೆ ಉಪ್ಪು ಮತ್ತು ಬೇಳೆಯನ್ನು ಬಿಡಲು ಸೂಚಿಸಿದರು. ಬಾ, ಅದು ಕಷ್ಟ, ನಿಮಗೆ ಯಾರಾದರೂ ಹೇಳಿದರೆ ನೀವು ಬಿಡುವಿರಾ ಎಂದು ಮರುಪ್ರಶ್ನೆ ಹಾಕಿದರು. ಕೂಡಲೇ ಗಾಂಧಿ ಉಪ್ಪು ಮತ್ತು ಬೇಳೆಗಳನ್ನು 1 ವರ್ಷದ ಕಾಲ ತ್ಯಜಿಸುವ ಪ್ರತಿಜ್ಞೆಯನ್ನು ಪ್ರಕಟಿಸಿಬಿಟ್ಟರು. ಅಯ್ಯೋ ಕತೆ. ಇದರಿಂದ ಆಘಾತಗೊಂಡ ಬಾ ಪರಿಪರಿಯಾಗಿ ಬೇಡಿಕೊಂಡರೂ ಗಾಂಧಿ ತಮ್ಮ ಪ್ರತಿಜ್ಞೆಯನ್ನು ಹಿಂದೆಗೆದುಕೊಳ್ಳಲು ನಿರಾಕರಿಸಿ ಬಾ ಅವರಿಂದ ಕೆಟ್ಟ ಹಠವಾದಿ ಎಂದು ಛೇಡಿಸಿಕೊಂಡರು. 1 ವರ್ಷ ಮಾತ್ರವಲ್ಲ, 10 ವರ್ಷ ಗಾಂಧಿ ಬೇಳೆ ತಿನ್ನಲಿಲ್ಲ. ಗಾಂಧಿಯ ಪ್ರತಿಜ್ಞೆಯ ಪರಿಣಾಮವಾಗಿ ಕೊನೆಗೂ ಉಪ್ಪು ಮತ್ತು ಬೇಳೆ ತ್ಯಜಿಸಿದ ಬಾ ಪತಿಯ ಉಪಚಾರದಲ್ಲಿ ನಿಧಾನವಾಗಿ ಚೇತರಿಸಿಕೊಂಡರು.
ಹಣ್ಣು ಮತ್ತು ತರಕಾರಿ ತಿನ್ನಲು ಆರಂಭಿಸಿದರು. ಮುಗಿದ ಕಥೆಯೆಂದು ವೈದ್ಯರಿಂದ ಕೈಬಿಟ್ಟಿದ್ದ ಬಾ ಅವರು ಸಾಮಾನ್ಯ ಊಟ ಮಾಡಬಲ್ಲಷ್ಟು ಗುಣಮುಖರಾಗತೊಡಗಿದ್ದು ಎಲ್ಲರ ಸಂತೋಷಕ್ಕೆ ಕಾರಣವಾಯಿತು. ಇದು 1909ರ ಹೊಸ ವರ್ಷದ ಸಂದರ್ಭದಲ್ಲಿ ಸಂಭ್ರಮದಿಂದ ಆಚರಿಸಲರ್ಹವಾದ ಪವಾಡವೇ ಆಗಿತ್ತು. ಆದರೆ ಗಾಂಧಿ ಕಸ್ತೂರಿಬಾರ ಅಪೇಕ್ಷೆಗೆ ವಿರುದ್ಧವಾಗಿ ಅವರನ್ನು ಬಿಟ್ಟು ಸತ್ಯಾಗ್ರಹದ ಕೆಲಸಗಳಿಗಾಗಿ ಜೊಹಾನ್ಸ್ಬರ್ಗ್ಗೆ ಹೊರಡಲೇಬೇಕಾದ ತುರ್ತು ಸಂದರ್ಭ ಸೃಷ್ಟಿಯಾಗಿತ್ತು. ಬಿಳಿಯ ಗಣ್ಯರ ಸಹಾನುಭೂತಿಯ ನಡುವೆಯೂ ಕುಗ್ಗಿದ ಉತ್ಸಾಹ. ಮದ್ರಾಸ್ ಪ್ರಾಂತ್ಯದ ಲಾರ್ಡ್ ಆಪ್ಟ್ ಹಿಲ್ ಎಂಬ ಮಾಜಿ ಬ್ರಿಟಿಷ್ ಗವರ್ನರ್ ಒಬ್ಬರು ಬ್ರಿಟಿಷ್ ಸಂಸತ್ತಿನಲ್ಲಿ ದಕ್ಷಿಣ ಆಫ್ರಿಕಾದ ಭಾರತೀಯರನ್ನು ಬಿಳಿಯರು ನಿರ್ವಹಿಸುತ್ತಿರುವ ನೀತಿಗಳ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ಮಾತನಾಡಿದ್ದರು. ಇದೇ ಹೊತ್ತಿಗೆ ಗಾಂಧಿ ಭಾರತದ ವೈಸ್ರಾಯ್ ಲಾರ್ಡ್ ಕರ್ಜನ್ಗೆ ಬರೆದ ಪತ್ರದಲ್ಲಿ ಆತನಿಂದ ಸಹಾನುಭೂತಿ ಮತ್ತು ಪರಿಶೀಲನೆಯ ಆಶ್ವಾಸನೆಯ ಪತ್ರ ಬಂದಿತ್ತು. ಇದಲ್ಲದೆ ಲಂಡನ್ನ ದ ಟೈಮ್ಸ್ಗೆ ದಕ್ಷಿಣ ಆಫ್ರಿಕಾದ ಕೆಲವು ಬಿಳಿಯ ಕ್ರೈಸ್ತ ಪಾದ್ರಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಭಾರತೀಯರಿಗೆ ತೋರುತ್ತಿರುವ ತಾರತಮ್ಯ ನೀತಿಯನ್ನು ಖಂಡಿಸಿ ಬರೆದ ಪತ್ರ ಸತ್ಯಾಗ್ರಹ ಹೋರಾಟದ ಪರವಾಗಿ ಜಗತ್ತಿನ ಬಿಳಿಯ ಸಮಾಜದಲ್ಲಿ ಜಾಗೃತಿ ಉಂಟು ಮಾಡುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಗಾಂಧಿ ತಮ್ಮ ಹೋರಾಟಕ್ಕೆ ಜಯದ ದಿನ ದೂರವಿರಲಾರದು ಎಂದು ಭಾವಿಸಿದ್ದರು. ಆದರೆ ಬಂಧನ, ಮರುಬಂಧನ, ಸೆರೆವಾಸ, ಆಸ್ತಿ ಮುಟ್ಟುಗೋಲು, ಕುಟುಂಬಗಳ ಅಸ್ತವ್ಯಸ್ತತೆ, ಗಡೀಪಾರುಗಳಿಂದ ತತ್ತರಿಸಿ ಹೋಗಿದ್ದ ಭಾರತೀಯರಲ್ಲಿ ಸತ್ಯಾಗ್ರಹವನ್ನು ನಿರಂತರವಾಗಿ ಮುಂದುವರೆಸುವುದರಲ್ಲಿ ಕಂಡ ಉತ್ಸಾಹದ ಕೊರತೆ, ಕೆಲವರ ಭಿನ್ನಮತ ಇವನ್ನು ಸಂಭಾಳಿಸಿ ಮತ್ತೆ ಸತ್ಯಾಗ್ರಹಿಗಳನ್ನು ಸಂಘಟಿಸಲು ಗಾಂಧಿ ಫಿನಿಕ್ಸ್ನಿಂದ ಜೊಹಾನ್ಸ್ಬರ್ಗ್ಗೆ ಬರಲೇಬೇಕಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರಿಟಿಷ್ ಪ್ರಭುತ್ವದ ನ್ಯಾಯಪರತೆಯ ಬಗ್ಗೆ ತಾವಿಟ್ಟಿದ್ದ ವಿಶ್ವಾಸ ವೈಸ್ರಾಯ್ ಕರ್ಜನ್ನಿಂದ ಬಂದ ಇತ್ತೀಚಿನ ಪತ್ರದ ಮೂಲಕ ಭಂಗವಾದುದರಿಂದ ಗಾಂಧಿ ವ್ಯಾಕುಲಗೊಂಡಿದ್ದರು. ದಕ್ಷಿಣ ಆಫ್ರಿಕಾಕ್ಕೆ ಖಾಸಗಿ ಪ್ರವಾಸಕ್ಕಾಗಿ ಬಂದಿದ್ದ ಕರ್ಜನ್ ಗಾಂಧಿಯ ಕೋರಿಕೆಯ ಮೇಲೆ ಜನರಲ್ ಬೋತಾ ಮತ್ತು ಜನರಲ್ ಸ್ಮಟ್ಸ್ ಅವರನ್ನು ಕಂಡು ಮಾತನಾಡಿದ್ದನಾದರೂ ಕರಾಳ ಶಾಸನವನ್ನು ಹಿಂದೆಗೆದುಕೊಳ್ಳುವ ಯಾವ ಆಶ್ವಾಸನೆಯನ್ನೂ ಅವರಿಂದ ಪಡೆಯಲಾಗದ್ದರ ಬಗ್ಗೆ ಬ್ರಿಟಿಷ್ ಭಾರತೀಯರ ಸಂಘಕ್ಕೆ ಪತ್ರ ಬರೆದಿದ್ದನು. ಸತ್ಯಾಗ್ರಹಿಯಾದ ಹರಿಲಾಲ್ ಮತ್ತು ಗಾಂಧಿಯ ಬಂಧನ. ಇದೆಲ್ಲದರ ಮಧ್ಯೆ ಟ್ರಾನ್ಸ್ವಾಲ್ನ ಬಿಳಿಯರ ಪತ್ರಿಕೆಗಳು ಭಾರತೀಯರ ಸತ್ಯಾಗ್ರಹ ಕುಸಿಯುತ್ತಾ ಬೀಳುತ್ತಿದೆ ಎಂದು, ಗಾಂಧಿ ಸೋತು ಕಾಣೆಯಾಗುತ್ತಿದ್ದಾರೆಂದು ಬರೆದುದು ಅವರನ್ನು ಪ್ರಚೋದಿಸಿದವು. ಇದರಿಂದ ಎಚ್ಚೆತ್ತು ಮತ್ತೆ ಕಾರ್ಯಶೀಲರಾದ ಗಾಂಧಿ 1909ರ ಫೆಬ್ರವರಿ 2ನೇ ವಾರದಲ್ಲಿ ತಮ್ಮ ಮಗ ಹರಿಲಾಲ್ನನ್ನೇ ಮತ್ತೆ ಸತ್ಯಾಗ್ರಹಿಯನ್ನಾಗಿ ಟ್ರಾನ್ಸ್ವಾಲ್ ಅನ್ನು ಪ್ರವೇಶಿಸಲು ಕಳುಹಿಸಿದರು. ಆತನನ್ನು ಪೊಲೀಸರು ಬಂಧಿಸದೆ 3 ಬಾರಿ ಗಡಿಯಾಚೆ ಕಳಿಸಿದರೂ ಆತನು ಆತನ ಸಹಚರರು ಸತ್ಯಾಗ್ರಹವನ್ನು ಮುಂದುವರಿಸಿ ಕೊನೆಗೆ ಶಿಕ್ಷೆಗೆ ಒಳಗಾದರು. ನಂತರ ಇವರಿಗೆ ಬೆಂಬಲವಾಗಿ ಸ್ವತಃ ಗಾಂಧಿಯೇ ತಮ್ಮ ಕೆಲವು ಸಹಚರರೊಂದಿಗೆ ರಹದಾರಿ ಇಲ್ಲದೆ ಗಡಿ ಉಲ್ಲಂಘಿಸಿ ಬಂಧಿತರಾದರು. ಫೆಬ್ರವರಿ 25ರಂದು ವಿಚಾರಣೆಗೆ ಒಳಗಾದ ಗಾಂಧಿ ನ್ಯಾಯಾಧೀಶರಿಗೆ ಪ್ರಜಾಸಮೂಹದ ಒಂದು ಭಾಗವಾಗಿ ವಂಚಿಸಲಾಗಿರುವ ನ್ಯಾಯವನ್ನು ಪ್ರಭುತ್ವವು ಒದಗಿಸುವವರೆಗೂ ತಾನು ಶಿಕ್ಷೆಯನ್ನು ಆಹ್ವಾನಿಸುತ್ತಲೇ ಇರುವೆನು ಎಂದು ಖಚಿತವಾಗಿ ಹೇಳಿದರು. ದಂಡ ಕಟ್ಟಲು ನಿರಾಕರಿಸಿದ ಅವರಿಗೆ 3 ತಿಂಗಳ ಸಶ್ರಮ ಶಿಕ್ಷೆ ವಿಧಿಸಿ ವೋಲ್ಕ್ಸ್ ಸೆರೆಮನೆಗೆ ದೂಡಲಾಯಿತು. ಒಳ್ಳೆ ಸೆರೆಮನೆ ಅಂದ್ರೆ ಇವ್ರೇನ್ ರೈಲ್ವೆ ಸ್ಟೇಷನ್ ತರ 3 ದಿನಕ್ಕೂ ಹೋಗಿ ಬರೋದು ಅನ್ಕೋಬಿಟ್ಟಿದಾರ ಅಂತ. ಗಾಂಧಿ ಅಲ್ಲಿ ಇತರ 50 ಸತ್ಯಾಗ್ರಹಿಗಳೊಂದಿಗೆ ಹಿರಿಯ ಮಗ ಹರಿಲಾಲ್ ಮತ್ತು ಹಿರಿಯ ಸ್ನೇಹಿತ ರುಸ್ತುಂಜಿ ಅವರನ್ನು ಕಂಡು ಹರ್ಷಿಸಿದರು. ಅಲ್ಲಿಂದಲೇ ಅವರು ಸತ್ಯಾಗ್ರಹದ ಬಗ್ಗೆ ನಿರಾಸಕ್ತರಾಗಿದ್ದ ಭಾರತೀಯರಿಗಾಗಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ಈಗಲೂ ತಡವಾಗಿಲ್ಲ. ನಿಮ್ಮ ಕೈಲಾದ ಮಟ್ಟಿಗೆ ಪ್ರತಿರೋಧಗಳಲ್ಲಿ ಭಾಗವಹಿಸಿ. ಅದು ಸಾಧ್ಯವೇ ಆಗದವರು ಹಣಕಾಸಿನ ಸಹಾಯ ಒದಗಿಸಬಹುದು ಎಂದು ಕೋರಿದರು. ಇನ್ನೊಂದು ಪ್ರತ್ಯೇಕ ಹೇಳಿಕೆಯಲ್ಲಿ ತಮ್ಮ ತಮಿಳು ಸಹೋದರರ ಕಟಿಬದ್ಧತೆ ಮತ್ತು ತುಂಬು ಸಹಕಾರವನ್ನು ಶ್ಲಾಘಿಸಿದ್ದರು. ಹಾಗೆ ಹರಿಲಾಲನ ಪತ್ನಿ ಚಂಬಲ್ಗೆ ಪತ್ರವೊಂದನ್ನು ಬರೆದು ತಾವಿಲ್ಲಿ ಹರಿಲಾಲ್ ಮತ್ತು ಇತರ ಸತ್ಯಾಗ್ರಹಿ ಮಿತ್ರರೊಂದಿಗೆ ಸುಖವಾಗಿ ಇದ್ದು ತಮ್ಮ ಬಗ್ಗೆ ಏನೂ ಯೋಚಿಸಬಾರದು ಎಂದು ತಿಳಿಸಿ ಮಗುವಿಗೆ ಮೊಲೆಹಾಲು ಕುಡಿಸುವುದನ್ನು ನಿಲ್ಲಿಸಬಾರದೆಂದು ಸೂಚಿಸಿದ್ದರು. ಜೊತೆಗೆ ಇನ್ನೂ ಹಾಸಿಗೆ ಬಿಟ್ಟೇಳಲಾಗದ ಆಕೆಯ ಅತ್ತೆ ಕಸ್ತೂರಿಬಾಗೆ ಒಳ್ಳೆಯ ಕತೆ ಮತ್ತು ಪದ್ಯಗಳನ್ನು ಓದಿ ಹೇಳಿ ಮನಃಶಾಂತಿಯನ್ನುಂಟು ಮಾಡಬೇಕೆಂದು ಅವರು ತಿಳಿಸಿದ್ದರು. ಯಾತನಾಮಯವಾದ ಸೆರೆಮನೆ ವಾಸ. ಗಾಂಧಿ ತಮ್ಮ ಮಗ ಮತ್ತು ಗೆಳೆಯರೊಂದಿಗೆ ನೆಮ್ಮದಿಯಿಂದ ಇರುವುದನ್ನು ಪ್ರಭುತ್ವ ಸಹಿಸದಾಯಿತು. ಅದು 10 ದಿನಗಳಲ್ಲಿ ಅವರನ್ನು ಒಂದು ರಾತ್ರಿ ಕೊರೆಯುವ ಚಳಿಯಲ್ಲಿ ಮತ್ತೆ ರೈಲು ನಿಲ್ದಾಣದವರೆಗೆ ಚೀಲ ಹೊರಿಸಿ ನಡೆಸಿಕೊಂಡು ಹೋಗಿ
3ನೇ ದರ್ಜೆಯ ಡಬ್ಬಿಯೊಂದರಲ್ಲಿ ಕೂರಿಸಿ ಪ್ರಿಟೋರಿಯಾಗೆ ಕರೆದುಕೊಂಡು ಹೋಗಿ ಮತ್ತೆ ಅದೇ ರೀತಿ ನಡೆಸಿಕೊಂಡು ಹೋಗಿ ಆ ನಗರದ ಸೆರೆಮನೆಯ ಒಂಟಿ ಕೋಣೆಯಲ್ಲಿ ಬಂಧಿಸಿಟ್ಟಿತು. ಆ ಸೆರೆಮನೆಯಲ್ಲಿದ್ದವರೆಲ್ಲ ಗಂಭೀರ ಅಪರಾಧಗಳನ್ನು ಮಾಡಿ ಶಿಕ್ಷೆಗೊಳಗಾಗಿದ್ದ ಕಪ್ಪು ಆಫ್ರಿಕನ್ನರೇ ಆಗಿದ್ದರು. ಗಾಂಧಿ ತಮ್ಮ ಕೋಣೆ ಮತ್ತು ಸೆರೆಮನೆಯ ಮೊಗಸಾಲೆಗಳನ್ನು ಗುಡಿಸಿ ಉಜ್ಜಿ ತೊಳೆದು ಪಾಲಿಶ್ ಮಾಡುವುದಾಗಿತ್ತು. ಬಹುಶಃ ಗಾಂಧಿಯವರ ಅತ್ಯಂತ ಯಾತನಾಮಯ ಸೆರೆಮನೆವಾಸ ಇದಾಗಿತ್ತು. ಏಕೆಂದರೆ ಇಲ್ಲಿ ಯಾರ ಭೇಟಿಗೂ ಅವಕಾಶವಿರಲಿಲ್ಲ ಮತ್ತು ತಿಂಗಳಿಗೆ ಒಂದು ಪತ್ರ ಮಾತ್ರ, ಅದು ಇಂಗ್ಲಿಷ್ನಲ್ಲಿ ಮಾತ್ರ ಬರೆಯಬಹುದಾಗಿತ್ತು. ಊಟ ಆಫ್ರಿಕನ್ ಕಪ್ಪು ವರ್ಣೀಯರಿಗೆ ಬಂದಿಗಳಿಗೆ ನೀಡುವ ಅನುಮಾನಾಸ್ಪದ ಗುಣಮಟ್ಟದ್ದಾಗಿದ್ದು ಅದನ್ನು ಕಾವಲುಗಾರ ಪ್ರತಿದಿನ ಗಾಂಧಿಯನ್ನು ಕೊಳಕು ವರ್ಣೀಯನೆಂದು ವೈಯಕ್ತಿಕವಾಗಿ ನಿಂದಿಸಿ ಅವಮಾನಿಸಿ ನಂತರ ನೀಡುತ್ತಿದ್ದನು. ಇದನ್ನೆಲ್ಲ ಸೆರೆಮನೆಗೆ ನೀಡಿದ ತನ್ನದೊಂದು ಭೇಟಿಯಲ್ಲಿ ಕಣ್ಣಾರೆ ಕಂಡ ಪ್ರಿಟೋರಿಯಾದಲ್ಲಿ ಗಾಂಧಿಯ ವಕೀಲಿಕೆ ಪ್ರತಿನಿಧಿಯಾಗಿದ್ದ ಲೆಸನ್ಸ್ಟ್ರೈನ್ ಎಂಬಾತ, ಇದು ಹೀಗೆ ಮುಂದುವರೆದರೆ ಗಾಂಧಿಯ ದೇಹ ಮತ್ತು ಆತ್ಮಗಳೆರಡೂ ಮುರಿದು ಬೀಳುವುದು ಖಂಡಿತವೆಂದು ಎಚ್ಚರಿಸಿ ಹೆನ್ರಿ ಪೊಲಾಕ್ಗೆ ಪತ್ರ ಬರೆದ. ಆತ ಈ ಪತ್ರವನ್ನು ತನ್ನ ಆತಂಕ ಮತ್ತು ಖಂಡನೆಯ ಟಿಪ್ಪಣಿಗಳೊಂದಿಗೆ ಜೋಹಾನ್ಸ್ಬರ್ಗ್ನ ಗಣ್ಯ ಪ್ರಜೆಯೂ ಸರ್ಕಾರದ ಉನ್ನತ ವಲಯಗಳಲ್ಲಿ ಪ್ರಭಾವ ಹೊಂದಿದ್ದ ಕಾನೂನು ಪಂಡಿತರೂ ಆಗಿದ್ದ ಡೇವಿಡ್ ಪೊಲಾಕ್ ಅವರಿಗೆ ಕಳಿಸಿದ. ಇದೇ ಸಂದರ್ಭದಲ್ಲಿ ಲಾರ್ಡ್ ಆಂಪ್ಟ್ ಹಿಲ್ ಅವರು ಲಂಡನ್ನಲ್ಲಿ ಇಂಗ್ಲೆಂಡ್ನ ಸಂಸತ್ತಿನ ಮೇಲ್ಮನವಿಯಲ್ಲಿ ಗಾಂಧಿಯ ವ್ಯಕ್ತಿತ್ವ ಕುರಿತು ಆಡಿದ ಶ್ಲಾಘನೆಯ ಮಾತುಗಳು ಜನರಲ್ ಸ್ಮಟ್ಸ್ನ ಕಿವಿಗೂ ಬಿದ್ದವು. ಇದರ ಜೊತೆಗೆ ಆತನ ಗೆಳೆಯರಾಗಿದ್ದ ಕೇಂಬ್ರಿಡ್ಜ್ ವಿದ್ವಾಂಸರೊಬ್ಬರು ಗಾಂಧಿಯ ಗುಣಗಾನ ಮಾಡಿದ ಪತ್ರವೂ ಕೆಲಸ ಮಾಡಿತು. ಇವೆಲ್ಲದರ ಪರಿಣಾಮವಾಗಿ ಸೆರೆಮನೆಯಲ್ಲಿ ಗಾಂಧಿ ಸ್ವಲ್ಪ ನಿರಾಳವಾಗಿ ಉಸಿರಾಡುವಂತಹ ಬದಲಾವಣೆ ಕಂಡುಬಂತು. ಜನರಲ್ ಸ್ಮಟ್ಸ್ ಗಾಂಧಿಗೆಂದೇ ಧಾರ್ಮಿಕ ವಿಷಯಗಳನ್ನು ಕುರಿತ 2 ಗ್ರಂಥಗಳನ್ನು ಕಳಿಸಿದ. ಅಲ್ಲದೆ ಅವರಿಗೆಂದು ಒಂದು ಹಾಸಿಗೆಯನ್ನು, ಬರೆಯಲು ಒಂದು ಟಿಪ್ಪಣಿ ಪುಸ್ತಕ ಮತ್ತು ಸೀಸದ ಕಡ್ಡಿ ಒದಗಿಸಲಾಯಿತು. ನೆಲ ಗುಡಿಸಿ ಸಾರಿಸಿ ಪಾಲಿಶ್ ಮಾಡುವ ಕೆಲಸಕ್ಕೆ ಬದಲಾಗಿ ಬಟ್ಟೆ ಹೊಲಿಯುವ ಮತ್ತು ಮಡಿಚಿಡುವ ಕೆಲಸಗಳನ್ನು ಅವರಿಗೆ ನೀಡಲಾಯಿತು. ಫುಲ್ ಎಸಿ ಗಾಂಧಿಗೆ, ಫುಲ್ ಫೆಸಿಲಿಟಿ. ನಮ್ಮ ರವಿಕುಮಾರ್ ಅವರು ಹೇಳ್ದಂಗೆ. ಅಲ್ಲ, ವಾಟ್ಸಪ್ ಅಲ್ಲಿ ಎ ಸಿ ಅಂತ ಬಂದ್ರೆ ಅದನ್ನ ಓದೋರಿಗೆ ಆಗಿನ ಕಾಲದಲ್ಲಿ ಎ ಸಿ ಇತ್ತ ಅಂತ ಒಂದು ವೆರಿಫೈ ಮಾಡ್ಕೊಳ್ಳೋ ಬುದ್ಧಿನೂ ಇಲ್ಲ ಅಲ್ವಾ? ಅರಮನೆ ಇದ್ದಂಗೆ ಇತ್ತಂತೆ ಅಂತಾನೆ. ಅಪ್ಪ ಏನ್ ಹೇಳಿ, ಎಷ್ಟು ಬ್ರೈನ್ ವಾಶ್ ಆಗಿದ್ದಾರೆ ನೋಡಿ ವಿಜಯ್ ಅವರೇ. ಈ ಪುಸ್ತಕಗಳನ್ನೆಲ್ಲ ನಾವು ಕೇಜ್ರಿವಾಲ್ ಕಳಿಸ್ಬೇಕೀಗ. ಡೆಲ್ಲಿನಲ್ಲಿ ಪಾಪ ತಿಹಾರಲ್ಲಿದ್ದಾರೆ. ಅಲ್ಲ, ಇದು ಪರ್ಟಿಕ್ಯುಲರ್ಲಿ ಈ ಪೋರ್ಷನ್ ಐತಲ್ಲ, ಯಾಕೆಂದ್ರೆ ನೆಕ್ಸ್ಟ್ ಸಿ ಎದು ಧೋರಣೆಗಳು ಇವೆಲ್ಲ ಯಾರಿಗ್ ಮಾಡ್ತಿದ್ದವರು? ಬೇರೆ ದೇಶದಿಂದ ವಲಸೆ ಬಂದವ್ರಿಗೆ. ಆದ್ರೆ ಇವರು ಈಗ 100 ವರ್ಷಗಳ ನಂತರ ತನ್ನ ದೇಶದ ಪ್ರಜೆಗಳಿಗೆ ಮಾಡಕ್ ಹೊರಟಿದ್ದಾರಲ್ಲ, ಎಲ್ಲ ಬ್ರಿಟಿಷ್ ಆಟಿಟ್ಯೂಡ್ ಅನಿಸ್ತದೆ RSS ಅವ್ರದ್ದು. ಅದಕ್ಕೆ ಗೋಳು ಉಯ್ಕೊಳ್ಳೋರನ್ನವ್ರು ಇವ್ರನ್ನ. ಅಲ್ಲ ಗೋಲ್ಮಾಲ್ಕರ್ ಅಲ್ಲ, ಅದು ಸೇಮ್ ಒಂದು ವೈದಿಕ ಬುದ್ಧಿ ಅಂತಾರಲ್ಲ, ಇಟ್ ಈಸ್ ದ ಸೇಮ್ ಆಸ್ ಯುರೋಪಿಯನ್ ಕಕೇಶಿಯನ್ಸ್. ಅದೊಂಥರ ಜೀನ್ಸ್ ಅಲ್ಲೇ ಆ ರೀತಿಯ ಒಂದು ರೀತಿಯ ಯೋಚನೆ ಪರಂಪರೆಯಾಗಿ ಬಂದಿದೆ. ಸೊ ಅದಕ್ಕೆ ಇಲ್ಲಿರೋ ಬ್ರಾಹ್ಮಿನ್ಸ್ಗೆ ಬಹಳ ಬೇಗ ವೆಸ್ಟರ್ನೈಸ್ ಆಗೋ ಇದು ಆಯ್ತು. ದೇ ಕುಡ್ ವೆರಿ ಈಸಿಲಿ ಅಡಾಪ್ಟ್. ಅಂದ್ರೆ ನಾಟ್ ಸೈನ್ಸ್ ಆಫ್ ವೆಸ್ಟರ್ನೈಸೇಷನ್ ಅಲ್ಲ, ದ ವೆರಿ ಥಿಂಕಿಂಗ್, ದ ವೆರಿ ಆಟಿಟ್ಯೂಡ್ ಅಂತಾರಲ್ಲ, ಮನಸ್ಥಿತಿ, ಧೋರಣೆಗಳು. ಅಲ್ಲ, ಆಕ್ಚುಲಿ ಮಾಮಿ ಅವರೇ, ಇದು ಗುಡ್ ಪಾಯಿಂಟ್. ಯಾಕೆಂದ್ರೆ ಇನ್ಫ್ಯಾಕ್ಟ್ ಇವರು ಗುಹಾನ್ ಅವರು ಅವರ ಪುಸ್ತಕಗಳಲ್ಲಿ ಬರೀತಾರೆ ಏನು ಅಂದ್ರೆ, ಗಾಂಧಿ ಕೂಡ ಕೆಲವು ವೆಸ್ಟರ್ನ್ ಥಾಟ್ಸ್ ಗಳಿಗೆ ಥಾಟ್ಸ್ ಗಳನ್ನ ಪರಿಪಾಲಿಸ್ತಾರೆ. ಆದ್ರೆ ಗಾಂಧಿಯ ವೆಸ್ಟರ್ನ್ ಫಾಲೋಯಿಂಗ್ ವೆಸ್ಟರ್ನ್ ಅಲ್ಲೇ ಯಾರು ಈಗ ಅಷ್ಟಾಗಿ ಫಾಲೋ ಮಾಡೋದಿಲ್ಲ. ಉದಾಹರಣೆಗೆ ರಾಲ್ಫ್ ವಾಲ್ಡೋ ಎಮರ್ಸನ್ ಇರ್ಬೋದು, ಕ್ರೊಪಾಟ್ಕಿನ್ ಇರ್ಬೋದು, ಟಾಲ್ಸ್ಟಾಯ್ ಇರ್ಬೋದು. ಇವರೆಲ್ಲ ವೆಸ್ಟರ್ನರ್ಸೇ, ವೆಸ್ಟರ್ನ್ ಥಿಂಕಿಂಗ್ ಇವರದ್ದೆಲ್ಲ. ಅವ್ರ ಅಂದ್ರೆ ಬಟ್ ಡೀಪ್ಲಿ ರೂಟೆಡ್ ಇನ್ ಪ್ರಿನ್ಸಿಪಲ್ಸ್. ಆ ವೆಸ್ಟರ್ನ್ ಪ್ರಿನ್ಸಿಪಲ್ಸ್ ಅನ್ನ ವೆಸ್ಟರ್ನ್ ಅವರೇ ಫಾಲೋ ಮಾಡೋದಿಲ್ಲ. ಅದನ್ನ ಆಕ್ಚುಲಿ ಗಾಂಧಿ ಅನುಷ್ಠಾನಕ್ಕೆ ತಮ್ಮ ಜೀವನದಲ್ಲಿ ಜಾಸ್ತಿ ತಂದ್ರು. ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಇದ್ರೂ ಕೂಡ ಗಾಂಧಿಯ ಒಂದು ಜೀವನದಲ್ಲಿ ನಮ್ಮದೇ ಆದಂತಹ
ಧಾರ್ಮಿಕವಾದಂತಹ ಧೋರಣೆಗಳಿಗೆ ಯಾವ್ದು ಹತ್ತಿರವಾಗಿದ್ವೋ ವೆಸ್ಟರ್ನ್ ಪ್ರಿನ್ಸಿಪಲ್ಸ್ ಅಲ್ಲಿ ಅದನ್ನ ತಮ್ಮದಾಗಿಸ್ಕೊಂಡ್ರು. ಅದು ಅಗೈನ್ ಡಬಲ್ ಶ್ಲಾಘನೀಯ. ಅಂದ್ರೆ ಗಾಂಧಿಗೆ ತಮ್ಮ ವಿರುದ್ಧನೇ ಎಷ್ಟೊಂದು ವರ್ಕ್ ಮಾಡ್ಕೋಬೇಕಾಗಿತ್ತು, ಅವ್ರನ್ನ ಅವ್ರು ಎಷ್ಟು ಮಾರ್ಪಾಟ್ ಮಾಡ್ಕೋಬೇಕಾಗಿತ್ತು.